ವಾಹಿನಿಯ ವೀಕ್ಷಕರಿಗೆ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಕ್ರೋ ಅಸ್ಟ್ರಾಲಜರ್, ಜ್ಯೋತಿಷ್ಯ ಜ್ಞಾನನಿಧಿ, ಪ್ರಿಡಿಕ್ಟಿವ್ ಗುರು ಡಾಕ್ಟರ್ ದಿನೇಶ್ ಗುರುಜಿ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತೆ ವರವರದ ಸರ್ವಜನಮೇ ವಶಮಾನಾಯ ಸ್ವಹ. ಓಂ ಗಂ ಗಣಪತೆ ನಮಃ. ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಮ್ಮ ಕಾರ್ಯಕ್ರಮದಲ್ಲಿ ಗುರುಜಿಯವರು ಕಾಳ ಸರ್ಪ ದೋಷದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರು. ನೆನ್ನೆ ಕೂಡ ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇವತ್ತಿನ ಸಂಚಿಕೆಯಲ್ಲಿ ಕೂಡ ಗುರುಜಿಯವರು ಇದ್ರ ಬಗ್ಗೆನೇ ಮಾತನಾಡ್ತಾರೆ. ಹಾಗೇನೆ ನೀವು ಕೂಡ ನಕ್ಷತ್ರ ನಾಡಿಯನ್ನ ಕಲಿಬೇಕು ಅಂತ ಆಸಕ್ತಿ ಇದ್ರೆ, ನಿಮ್ಮ ಜೀವನದ ಬಗ್ಗೆ ಕೂಡ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ, ಸಾಕಷ್ಟು ದಿನ ಕಲಿತು ಟೈಮ್ ವೇಸ್ಟ್ ಮಾಡಿ ಹಣನ ಕೂಡ ಖರ್ಚು ಮಾಡ್ಕೊಂಡು ವಿದ್ಯೆನೂ ಕೂಡ ಕಲಿದೆ ಈ ತರ ಲೈಫ್ ನ ಹಾಳು ಮಾಡ್ಕೊಳ್ಳೋದಕ್ಕಿಂತ 4 ದಿನದಲ್ಲಿ ನಕ್ಷತ್ರ ನಾಡಿಯನ್ನ ನೀವು ಕೂಡ ಬಂದು ಕಲಿಬಹುದು. ಬಿಜಾಪುರದಲ್ಲಿ ಆಲ್ರೆಡಿ 2 ದಿನ ಕ್ಲಾಸಸ್ ನ ಮುಗಿಸಿದ್ದಾರೆ ಗುರುಜಿಯವರು. ಸೊ ಇನ್ನು 2 ಕ್ಲಾಸಸ್ ಬಾಕಿ ಇದೆ. ನೆಕ್ಸ್ಟ್ ಶಿವಮೊಗ್ಗದಲ್ಲಿ ನಕ್ಷತ್ರ ನಾಡಿಯನ್ನು ತಗೊಳ್ತಾ ಇದ್ದಾರೆ ಜೂನ್ 24, 25. ರಿಜಿಸ್ಟರ್ ಮಾಡ್ಕೊಳ್ತಾ ಇರೋರು ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ, ವಿದ್ಯೆಯನ್ನ ಬಂದು ಕಲೀರಿ. ಗುರುಜಿ ಹೇಳ್ಕೊಡೋದಕ್ಕೆ ರೆಡಿ ಇದ್ದಾರೆ, ಕಲಿಯೋದಕ್ಕೆ ನೀವು ರೆಡಿ ಇರಬೇಕು. ಕಾರ್ಯಕ್ರಮ ಶುರು ಮಾಡೋಣ. ಗುರುಜಿ, ಕಾಳ ಸರ್ಪದೋಷ ಮೊನ್ನೆ ಫ್ರೈಡೇ ಇಂದ ಹೇಳ್ತಾ ಇದೀವಿ. ಎಲ್ಲಾ ಸರ್ಪಗಳು ಎಲ್ಲ ಎದ್ದು ಬಂದ್ಬಿಟ್ಟಿದೆ ಎಲ್ಲ ಇದರಿಂದ. ಓಕೆ, ಕಾಳ ಸರ್ಪದೋಷ ಆಲ್ರೆಡಿ ಹೇಳ್ದಂಗೆ ಜಾತಕದಲ್ಲಿ ರಾಹು ಕೇತುಗಳ ಮಧ್ಯೆ ಎಲ್ಲಾ ಗ್ರಹಗಳು ಇದ್ದಾಗ ಕಾಳಸರ್ಪ ದೋಷ ಅಂತ ಹೇಳ್ತಾರೆ. ಇಲ್ಲಿ ಏನು ಅಂತಂದ್ರೆ ಒಂದು ವಿಚಾರ ಒಂದು ಆಡ್ ಮಾಡಬೇಕು ಅಂತ ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗ್ತೀನಿ, ಒಂದು ಚೂರ್ ಡೆಪ್ತ್. ಸಾಕಷ್ಟು ಜನಕ್ಕೆ ಕಾಳಸರ್ಪ ದೋಷ ಜಾತಕದಲ್ಲಿ ನೋಡಿದ್ರು ಕೂಡ ಡಿಗ್ರಿ ವೈಸ್ ನೋಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ರಾಹು ಅಥವಾ ಕೇತು ಡಿಗ್ರಿ ವೈಸ್ ಒಂದು ಮನೆ 0 ಇಂದ 30 ಡಿಗ್ರಿ ಇರುತ್ತೆ. ಯಾವ್ದಾದ್ರು ಗ್ರಹ ಅಲ್ಲಿ 0 ಇಂದ 30 ಡಿಗ್ರಿ ಇದ್ದಾಗ 28 ಡಿಗ್ರಿ ಇರುತ್ತೆ ಅಂತ ಅನ್ಕೊಳ್ಳೋಣ ರಾಹು. ಆಮೇಲೆ ಕೇತು 28 ಡಿಗ್ರಿ, ಅದರೊಳಗಡೆ ಎಲ್ಲ ಇರುತ್ತೆ ಅಂತ ಅನ್ಕೊಳ್ಳೋಣ 28 ಡಿಗ್ರಿ. ಯಾವುದೋ ಒಂದು ಗ್ರಹ 28ಗಿನ ಇನ್ನೂ ಸ್ವಲ್ಪ ಹಿಂದೆ ಇದೆ, ಒಂದು 10 ಡಿಗ್ರಿಲೋ 15 ಡಿಗ್ರಿಲೋ 25 ಡಿಗ್ರಿಲಿ ಇದ್ರೂ ಕೂಡ ಇಲ್ಲಿ ಕಾಳ ಸರ್ಪ ದೋಷ ಇರ್ತಕ್ಕಂಥದ್ದು ಭಂಗ ಆಗತ್ತೆ. ಜ್ಯೋತಿಷ್ಯರು ಡಿಗ್ರಿ ವೈಸ್ ನೋಡೋದನ್ನ ಕಲ್ತ್ಕೊಳ್ಳಿ, ಫಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸುಮ್ಮನೆ ನೋಡಿ ಆ ಕಡೆ ಈ ಕಡೆ ರಾಹು ಕೇತು ಇದ್ದ ತಕ್ಷಣ ಕಾಳ ಸರ್ಪ ದೋಷ ಇದೆ, ಪೂಜೆಗೆ ರೆಡಿ ಆಗ್ಬಿಡಿ, ಪೂಜೆಗೆ ರೆಡಿ ಆಗಿ. ಆಮೇಲೆ ತುಂಬಾ ಜನ ಬರ್ತಾರೆ, ಪೂಜೆ ಎಲ್ಲ ಬಹಳ ಮಾಡಿಸಿದೀವಿ ಗುರುಗಳೇ, ಬರ್ತಾನೆ ಇರ್ತಾನೆ, ದಿನಾ ಬರ್ತಾರೆ ಜನ. ಕಾಳಸರ್ಪ ದೋಷ ಇದ್ದವ್ರಿಗೂ ಹೇಳ್ತೀವಿ ನಾವು, ಅದರ ಬಗ್ಗೆ ಒತ್ತು ಕೊಡಲ್ಲ. ಕಾಳಸರ್ಪ ದೋಷ ಎಲ್ಲ ಮಾಡಿದೀವಿ, ಮದುವೆ ಆಗಿಲ್ಲ, ಅದಾಗಿಲ್ಲ, ಮಕ್ಕಳಾಗಿಲ್ಲ ಹೇಳ್ತಾನೆ ಇರ್ತಾರೆ. ಎಲ್ಲದಕ್ಕೂ ಕಾಳಸರ್ಪ ದೋಷನೇ ಕಾರಣ ಅಲ್ಲ. ಅನೇಕ ಗ್ರಹಗಳು, ಕೆಲವೊಮ್ಮೆ ಗುರುಗ್ರಹನೂ ಕೆಟ್ಟದ್ ಮಾಡುತ್ತೆ, ಶುಕ್ರ ಗ್ರಹನೂ ಕೆಟ್ಟದ್ ಮಾಡುತ್ತೆ. ಇನ್ನೊಂದು ಏನು ಅಂತಂದ್ರೆ ಸಾಡೆ ಸಾತಿ. ಒಂದ್ 4-5 ಜ್ಯೋತಿಷರು ಒಂದು ಲಿಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸಾಡೆ ಸಾತಿ ಒಂದು ಕ್ಲೀನ್ ಆಗಿ ಟಕ 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 ಹೇಳ್ಬಿಡ್ತಾರೆ ಲೈನ್ ಅಲ್ಲಿ. ಅಲ್ಲಿ ಮನೆ ಅಕ್ಕಪಕ್ಕ ಇರ್ತಾರೆ ಜನ, ಒಂದು ಸಾಡೆ ಸಾತಿ ಹೇಳ್ತಾರೆ, ಒಂದು ಕಾಳ ಸರ್ಪದೋಷ ಹೇಳ್ತಾರೆ, ಇಲ್ಲಾಂದ್ರೆ ಪಿತೃಶಾಪ ಅಂತಾರೆ. ಅವೆಲ್ಲ ಪೂಜೆ ಮಾಡಿಸಿದೀವಿ ಅಂತಂದ್ರೆ ಯಾವ್ದೋ ಮನೆ ಮಾಟ ಮಂತ್ರ ಆಗ್ಬಿಟ್ಟಿದೆ, ನಿಮಗೆ ಇದಾಗಿದೆ ಅಂತ. ಮಾಟ ಮಂತ್ರ ಮಾಡೋರು ಎಲ್ಲಿದಾರ್ರಿ? ಒಬ್ಬರಾಗ ತೋರ್ಸ್ರಿ. ಆ ಮಾಟ ಮಂತ್ರ ಮಾಡೋರು ಅಷ್ಟು ಶಕ್ತಿಶಾಲಿ ಆಗಿದ್ರೆ ಇವತ್ತು ಲೋಕದ ಇದೊಂದು ಸೈಂಟಿಸ್ಟ್ ಆಗ್ಬೋದು, ಒಂದು ಯಾವ್ದೋ ಒಂದು ಉನ್ನತ ಪೊಸಿಷನ್ಗೆ ಹೋಗ್ತಾ ಇದ್ರು. ಮಾತ್ರ ಮಂತ್ರ ಮಾಡಿಸಿದ್ರು ಕೂಡ ಆ ಮಾಡಿಸ್ತಕ್ಕಂಥವ್ರು ಹಿಂದೆ ಇದ್ರು. ಯಾಕಂದ್ರೆ ಮಂತ್ರ ಸಾಧನೆ ಎಷ್ಟು ಕಷ್ಟನೋ ಅದರದ್ದು 10ರಷ್ಟು ಕಷ್ಟ ಮಾಟ ಮಂತ್ರ ಮಾಡೋದು, ಒಬ್ಬರ ಮೇಲೆ ಪ್ರಭಾವ ಮಾಡೋದು. ಹೌದು. ಆಮೇಲೆ ಮಾಟ ಮಂತ್ರ ಮಾಡ್ತಕ್ಕಂಥದ್ದು ನಾವು ಸ್ಮಶಾನದಲ್ಲೇ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಅದು ಕ್ಷುದ್ರ ವಿದ್ಯೆ, ಅದನ್ನು ಕಲ್ತಿದೀವಿ ನಾವು. ನನ್ನ ಪುಸ್ತಕದಲ್ಲೂ ಬರ್ದಿದ್ದೀನಿ, ನನ್ನ ಅಧ್ಯಯನ ಮಾಡಿ ಬರ್ದಿರ್ತಕ್ಕಂಥದ್ದು. ಕೆಲವೊಂದು ಅರ್ಧ ತಲೆನೋವು ಇರೋರಿಗೆ ಸ್ಮಶಾನದಲ್ಲಿ ಹೋಗ್ಬಿಟ್ಟು 10,000 ಜಪ ಮಾಡಬೇಕು ಅಂತಾನು ಕೊಟ್ಟಿದ್ದೀನಿ. ನೈಟ್ ಟೈಮ್ ಅಲ್ಲ, ಡೇ ಟೈಮ್. ಸ್ಮಶಾನ ಆದ ತಕ್ಷಣ ನೈಟ್ ಗ್ಯಾಪ್ನ ಬರುತ್ತೆ. ಯಾರಿಗಾರು ಅಮಾವಾಸ್ಯೆ ಆದ ತಕ್ಷಣ ಅದು ನೈಟ್, ಡೇ ಅಲ್ಲೂ ಅಮಾವಾಸ್ಯೆ ಆಗಲ್ವಾ? ಸಾಮಾನ್ಯ ಅಮಾವಾಸ್ಯೆ ಆದ ತಕ್ಷಣ ನೈಟ್ ಅನ್ಕೊಂಡ್ಬಿಡ್ತಾರೆ. ಅಮಾವಾಸ್ಯೆ ದಿವಸ ನೀವು ಸ್ಮಶಾನಕ್ಕೆ ಹೋಗ್ಬೇಕು ಅಂದ್ರೆ ನೈಟ್ ಹೆಂಗ್ ಹೋಗೋದು ಅಂತ ಯೋಚನೆ ಮಾಡ್ತಾರೆ. ನೈಟ್ ಅಮಾವಾಸ್ಯೆ ಡೇನಲ್ಲೂ ಬರುತ್ತೆ, ಹೋಗ್ಬೇಕಾಗತ್ತೆ. ಸೊ ಅಲ್ಲಿ ವೈಬ್ರೇಷನ್ಸ್ ಇರುತ್ತೆ. ಅರ್ಧ ತಲೆನೋವು ಇರೋರಿಗೆ ಒಂದು ಮಂತ್ರ ಕೊಟ್ಟಿದ್ದೀನಿ, 10,000 ಜಪ ಅಲ್ಲಿ ಹೋಗಿ ಸ್ಮಶಾನದಲ್ಲಿ ಮಾಡಿದಾಗ ಅರ್ಧ ತಲೆನೋವು ಇರೋರಿಗೆ ಆ ಬಾಧೆ ನಮ್ಗೆ ಗೊತ್ತು. ಯಾಕಂದ್ರೆ ನೋಡಿದೀನಿ ತುಂಬಾ ಜನ, ತುಂಬಾನೇ ಕಷ್ಟ, ತುಂಬಾನೇ. ಅದು ಮೆಡಿಕಲ್ ಸೈನ್ಸಸ್ ಅಲ್ಲೂ ಅರ್ಧ ತಲೆನೋವಿಗೆ ಯಾವುದೇ ಒಂದು ಕ್ಯೂರ್ ಬಂದಿಲ್ಲ ಇನ್ಲು. ನಾನು ಕೊಟ್ಟಿರ್ತಕ್ಕಂಥ ಕೆಲವು ಮಂತ್ರ ಮತ್ತೆ ಒಂದು ಸಣ್ಣ ತಂತ್ರ, ಬೆಲ್ಲದ ತಂತ್ರ ಕೊಡ್ತೀನಿ ಅರ್ಧ ತಲೆನೋವಿರೋರಿಗೆ. 2 ವರ್ಕ್ ಆಗಿದೆ, ಮುಂದಿನ ದಿವಸದಲ್ಲಿ ಹೇಳ್ತೀನಿ. ಸೊ ಈ ದೋಷಗಳೆಲ್ಲ ಹೇಳ್ಕೊಂಡು ಅಲ್ಲಿ ತೆಗಿಸ್ತೀವಿ, ಇಲ್ಲಿ ತೆಗಿಸ್ತೀವಿ, ನಾವು ಕೇರಳದಲ್ಲಿ ತೆಗಿಸ್ತೀವಿ, ಇಲ್ಲಿ ತೆಗಿಸ್ತೀವಿ ಅಂತ. ನಾನು ಕೇರಳದಲ್ಲೂ ಪ್ರವಾಸ ಮಾಡಿದ್ದೀನಿ. ಎಲ್ಲ ಕರ್ನಾಟಕದಲ್ಲಿ ತೆಗಿಸ್ತಾರೆ ಅಂತ ಅಲ್ಲಿರೋರು ಹೇಳ್ತಾರೆ, ಇಲ್ಲಿರೋರು ಅಲ್ಲಿ ತೆಗಿಸ್ತಾ ಇರ್ತಾರೆ, ಅಲ್ಲಿರೋರು ಇಲ್ಲಿರೋರು ಅಲ್ಲಿ. ಒಳ್ಳೆ ಆಟ ಆಡ್ತಾರೆ ಎಲ್ಲ ಜನ. ಉದರ ನಿಮಿತ್ತಂ ಬಹುಕೃತ ವೇಷಂ. ವೀಕ್ಷಕರೆಲ್ಲ ತಿಳ್ಕೊಳ್ಳಿ, ನಾವೆಲ್ಲ ಇದರೆಲ್ಲ ಜ್ಯೋತಿಷನ ಸೈಂಟಿಫಿಕ್ ಆಗಿ ಹೋಗೋಣ. ಈ ಮೂಢನಂಬಿಕೆ ಅದೆಲ್ಲ ಸ್ವಲ್ಪ ಸೈಡ್ಗಿಟ್ಟು ಹೋದಾಗ ಇಂಡಿಯಾನೂ ಚೆನ್ನಾಗಿ ಎಕನಾಮಿಕಲ್ ಗ್ರೋತ್ ಆಗುತ್ತೆ, ಯುವಕರಿಗೂ ಒಂದು ಒಳ್ಳೆ ಮಾಹಿತಿ ಕೊಟ್ಟಂಗೆ ಆಗುತ್ತೆ. ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಜ್ಯೋತಿಷ್ಯರುಗಳು ಫಸ್ಟ್ ಇದನ್ನೆಲ್ಲ ಚೇಂಜ್ ಆಗಬೇಕು, ಬಹಳ ಚೇಂಜ್ ಆಗಬೇಕು, ತುಂಬಾನೇ ಚೇಂಜ್ ಆಗಬೇಕು.
ಯಾಕಂದ್ರೆ ಅನೇಕರು ಕೆಲವರು ಸ್ವಲ್ಪ ವಿದ್ಯೆಯಲ್ಲಿ ಕಮ್ಮಿ ಇರ್ತಕ್ಕಂಥವ್ರು, ಅಲ್ಪ ವಿದ್ಯೆ ಓದಿರ್ತಕ್ಕಂಥವ್ರು ಈ ವೇಷಭೂಷಣಕ್ಕೆ ನೆನ್ನೆ ಹೇಳ್ದಂಗೆ ಎಲ್ಲ ಮಾರ್ ಹೋಗ್ಬಿಡ್ತಾರೆ. ನಾವು ಸ್ಟೈಲ್ ಆಗಿ ಬಂದ್ರೆ ಇವನಿಗೆ ಏನ್ ಗೊತ್ತಿಲ್ಲ, ಇವನಿಗೆ ಜ್ಞಾನ ಇಲ್ಲ ಅಂತಾರೆ. ಜನನೇ ಹಂಗೆ, ಇವನಿಗೇನು ಐಡಿಯಾ ಇಲ್ಲ ಅಂತ. ನಾವು ಸತ್ಯ ಹೇಳಿದ್ರೆ ಬರಲ್ಲ, ನೀವು ಮಾಡಿಸ್ತೀವಿ ಬನ್ನಿ ಅಂತಾರಲ್ಲ, ಅಲ್ಲಿ ಓಡೋಗ್ತಾರೆ. ನಿಮ್ಗೆ ಎಲ್ಲ ಸರಿ ಮಾಡಿಸ್ತೀವಿ ಅಂತ. ಅದಿದ್ರೆ ಅದು ಹಾಗೆ ಆಗುತ್ತೆ ಆಟೋಮೆಟಿಕ್ ಆಗಿ. ಜ್ಯೋತಿಷ್ಯ ಏನಕ್ಕೆ ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದ್ರೆ, ತುಂಬಾ ಜನಕ್ಕೆ ಜ್ಯೋತಿಷ್ಯದಲ್ಲಿ ಕುತೂಹಲ. ನನ್ನ ಮದುವೆ ಯಾವಾಗತ್ತೆ, ಮಕ್ಕಳು ಯಾವಾಗತ್ತೆ, ಜಾಬ್ ಕಳ್ಕೊಂಡಿದ್ದೀನಿ, 3 ತಿಂಗಳಾದ್ರೂ ಕೆಲಸ ಸಿಕ್ಕಲ್ಲ, ಯಾವಾಗ ಸಿಗುತ್ತೆ? ಇಲ್ಲಿ ಏನಾಗುತ್ತೆ, ನಾವು ಟೈಮ್ ಕೀಪರ್ ನಾವೆಲ್ಲ. ಆ ಟೈಮ್ ಕೀಪರ್ಗೆ ಟೈಮ್ ಹೇಳ್ಬೇಕು. ಇಲ್ಲ ಒಂದು 3 months 6 months ವೆಯ್ಟ್ ಮಾಡ್ಬೇಕತ್ತಪ್ಪ, ನಿಮ್ಮ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ಕೆಲಸ ಒಂದು 10 ವರ್ಷ ಮಾಡಿದೆ, ಕೆಲಸ ಹೋಯ್ತು, 1 ವರ್ಷ ಕೆಲಸ ಇಲ್ಲ ಅಂದ್ರೆ ಆ 1 ವರ್ಷ ಯಾವ್ದಾದ್ರು ಟ್ರೈನಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದೋ ಒಂದು ಜೀವನದಲ್ಲಿ ಒಂದು ಸಂಗೀತ ಕಲಿಬೇಕು ಅಂತ ಆಸೆ ಇರುತ್ತೆ, ಹೋಗಿ ಒಂದು ಗಿಟಾರ್ ಬಾರಿಸ್ಕೊಂಡು ಕಲೀರಿ. ಯಾಕೆ ಜೀವನ ವ್ಯರ್ಥ ಮಾಡ್ಕೊಳ್ತೀರಾ? ಯಾವಾಗ್ಲೂ ಕೆಲಸ ಕೆಲಸ ಕೆಲಸ, ದುಡಿ ದುಡಿ ದುಡಿ, ದುಡ್ಡು 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 ಅಷ್ಟೇ ಅಲ್ವಾ? ಅದೆಲ್ಲ ಆದ್ಮೇಲೆ ಮನೆ ಕಟ್ಟು. ಭಗವಂತ ಸ್ವಲ್ಪ ನಿಮಗೂ ಬ್ರೇಕ್ ಕೊಡ್ತಾನೆ. ಆ ಬ್ರೇಕ್ ಟೈಮಲ್ಲಿ ನಿಮಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನ ಪೂರ್ಣಗೊಳಿಸಿ. ಯಾವಾಗ್ಲೂ ನನ್ನ ಜಾತಕದಲ್ಲಿ, ಈ 20 ವರ್ಷದ ಜಾತಕದಲ್ಲಿ ನಾನು ನೋಡಿದ್ದೀನಿ, ಕೆಲಸ ಕಳ್ಕೊಂಡವರು 10 ವರ್ಷ ಆದ್ರೂ ಕೆಲಸ ಸಿಕ್ಕಿಲ್ಲ ಅಂತ ಒಬ್ಬನೂ ಇಲ್ಲ. ಅಬ್ಬಬ್ಬಾ ಅಂದ್ರೆ 6 ತಿಂಗಳು 8 ತಿಂಗಳು 1 ವರ್ಷ ಅಷ್ಟೇ ಇಲ್ದೇ ಇರೋದು ಅಷ್ಟೇ. ಆಮೇಲೆ ಬೇರೆ ಯಾವ್ದೋ ಒಂದು ಸಿಕ್ಕಿದೆ, ಯಾವ್ದೋ ಒಂದು ರೂಟ್ ಹೋಗಿದ್ದಾರೆ. ಭಗವಂತ ಅಷ್ಟು ವರ್ಷದಾಗ ಯಾರನ್ನೂ ಇಡೋದಿಲ್ಲ, ಮಾಡೋದು ಇಲ್ಲ. ಆತರ ಜನಗಳಿಗೆ ಪೇಷನ್ಸ್ ಇಲ್ಲ, ಪೇಷಂಟ್ ಆಗೋಕ್ ಹೋಗ್ತಾರೆ ಅಲ್ವಾ? ಸೊ ನಾನು ಹೇಳೋದೇನು ಅಂದ್ರೆ, ಎಲ್ಲ ವೀಕ್ಷಕರಿಗೆ ದಯವಿಟ್ಟು, ನಮಗೂ ಅದೇ ತರ, ಯಾಕಂದ್ರೆ ನಾನು ಅದರಿಂದಾನೇ ಬಂದಿದ್ದೀನಿ. ನಾನು ಕೆಲಸ ಕಳ್ಕೊಂಡಿದ್ದೆ 1-2-3 ಕಡೆ, ಟೆನ್ಷನ್ ಆಗ್ತಾ ಇತ್ತು. ಅವಾಗಲೂ ಜ್ಯೋತಿಷ್ಯ ಸ್ವಲ್ಪ ನೋಡ್ತಾ ಇದ್ದೆ, ಆದ್ರೂ ಇಷ್ಟು ಡೆಪ್ತ್ ಅಲ್ಲಿ ನಾನು ಈ ನಕ್ಷತ್ರ ನಾಡಿ ಅಷ್ಟು ಗೊತ್ತಿರಲಿಲ್ಲ. 2003 and 4 ಅಲ್ಲಿ 1-2 ಕಂಪನಿ ಕಳ್ಕೊಂಡಾಗ, ಒಂದು 4 ತಿಂಗಳು ಕೆಲಸ ಇಲ್ಲದೆ ಇದ್ದಾಗ ಸ್ವಲ್ಪ ಟಫ್ ಆಗ್ತಾ ಇತ್ತು. ಅದು ಯಾವ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲಿ ಅಷ್ಟು ಟೆನ್ಷನ್ ಆಗ್ತಾ ಇತ್ತು. ಆಮೇಲೆ ಲೈಫ್ ಎಲ್ಲೆಲ್ಲೋ CEO ಲೆವೆಲ್ ಕರ್ಕೊಂಡು ಹೋದಾಗ ಅದನ್ನೆಲ್ಲ ನೋಡಿ ನಗ್ತಾ ಇದ್ದೀನಿ. ಆ 3 ತಿಂಗಳು ಎಷ್ಟು ಕಷ್ಟ ಪಡ್ತಾ ಇದ್ದೆ, ಎಂಜಾಯ್ ಮಾಡ್ಲಿಲ್ಲ. ಭಗವಂತ ಹನಿಮೂನ್ ಪೀರಿಯಡ್ ಕೊಟ್ಟಿದ್ದ, ಎಂಜಾಯ್ ಮಾಡಪ್ಪ, ಮುಂದೆ ಇದೆ, ಮುಂದ್ರುಂದಿ ಮುಸ್ಲಿಂ ಪಂಡಗ ಅಂತ ತೆಲುಗಲ್ಲಿ ಹೇಳ್ತಾರೆ. ಎಂಜಾಯ್ ಮಾಡು 3 ತಿಂಗಳು, ಪ್ಲೀಸ್ ಎಂಜಾಯ್. ಲೈಫ್ ಇಸ್ ಟು ಎಂಜಾಯ್, ನಾಟ್ ಟು ವರಿ ಅಬೌಟ್ ಇಟ್ ಅಷ್ಟೇ. ಜ್ಯೋತಿಷದಲ್ಲಿ ಇದೆಲ್ಲ ದೋಷ ಗೀಷ ಎಲ್ಲ ಬರುತ್ತೆ, ಇದನ್ನ ನಿವಾರಣೆ ಮಾಡ್ಕೊಳ್ಳೋಣ, ಮಂತ್ರಗಳು ಹೇಳೋಣ. ಮಂತ್ರದಲ್ಲಿರ್ತಕ್ಕಂಥ ಶಕ್ತಿ ಅಪಾರ. ಯುವಕರು ಮಂತ್ರಗಳು ಹೇಳಲ್ಲ, ಬೇರೆ ಎಲ್ಲ ಮಾಡ್ತಾರೆ. ಟೈಮ್ ಇಲ್ಲ, ಅದ್ ಏನ್ ಟೈಮ್ ಇಲ್ವೋ ಗೊತ್ತಿಲ್ಲ. ಯಾವ್ದಾರ ಒಂದು ಹುಡುಗಿ ಫೋನ್ ಮಾಡ್ರೆ ಫುಲ್ ಟೈಮ್ ಇರುತ್ತೆ, ಅಥವಾ ಯಾರೋ ಹುಡುಗ ಫೋನ್ ಮಾಡ್ರೆ ಫುಲ್ ಟೈಮ್ ಇರುತ್ತೆ. ಬೇಜಾರಾಗುತ್ತೆ, ಟೈಮ್ ಇಲ್ಲ ಅಂತಾರೆ. ಅದು ದೇವ್ರಿಗೆ ಟೈಮ್ ಇಲ್ವಾ? ಎಷ್ಟೋ ಜನ ಹೇಳ್ತಾರೆ ಭಗವಂತನಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ. ನನಗೆ ತುಂಬಾ ಬಿಸಿ ಅವ್ರು, ಬೆಳಿಗ್ಗೆನೆ ಹೋಗ್ಬಿಡ್ತಾರೆ, ಸಾಯಂಕಾಲ ಬಸ್ಸಲ್ಲಿ ಹೇಳ್ಕೊಳ್ಳಿ, ಟ್ರಾವೆಲ್ ಮಾಡ್ಕೊಂಡು ಹೇಳ್ಕೊಳ್ಳಿ. ಭಗವಂತ ಇಲ್ಲೇ ಹೇಳ್ಬೇಕು ಅಲ್ಲೇ ಹೇಳ್ಬೇಕು ಅಂತ ಯಾವ್ದು ನಿಯಮ ಇಲ್ಲ. ಭಗವಂತನ ಸ್ಮರಣೆ ಮಾಡಿ, ದೇರ್ ಈಸ್ ಗಾಡ್. ಯಾಕಂದ್ರೆ ಇಫ್ ದೇರ್ ಇಸ್ ಎ ಕ್ರಿಯೇಷನ್, ದೇರ್ ಈಸ್ ಎ ಕ್ರಿಯೇಟರ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನಾನು ಹೇಳ್ತಕ್ಕಂಥದ್ದು. ಇಫ್ ದೇರ್ ಇಸ್ ಎ ಕ್ರಿಯೇಷನ್, ದೇರ್ ಈಸ್ ಎ ಕ್ರಿಯೇಟರ್. ಇಲ್ಲಿ ಭೂಮಿ ಇದೆ ಅಂತಂದ್ರೆ, ಈ ಭೂಮಿ ಮಾಡಿರ್ತಕ್ಕಂಥ ನೆಲ್ಲೊಬ್ಬ ಇದ್ದಾನೆ, ನಮ್ ಕಣ್ಣು ಕಾಣಿಸ್ತಾ ಇಲ್ಲ. ಮೇಲ್ ನೋಡ್ರೆ ಚಂದ್ರ ಕಾಣಿಸ್ತಾ ಇದೆ, ಸೂರ್ಯ ಕಾಣಿಸ್ತಾ ಇದೆ. ಸಂಬಡಿ ವುಡ್ ಹ್ಯಾವ್ ಡನ್ ದಿಸ್, ಯಾರೋ ಮಾಡಿದಾರೆ ಇದು. ಅದು ಅತಿ ಒಂದು ಶಕ್ತಿ ಇದ್ದೇ ಇದೆ. ಇದನ್ನ ಮಾಡಿದ್ದಾರೆ, ಇದನ್ನ ನಮ್ಮನ್ನ ಇಲ್ಲಿ ಕೂರಿಸಿ ಏನೋ ಒಂದು ನಡೆಸ್ತಾ ಇದ್ದಾರೆ ಅಂತಂದ್ರೆ, ನಡೆಸ್ತಾ ಇರತಕ್ಕಂಥ ಶಕ್ತಿ ಒಂದು ಇದ್ದೇ ಇರುತ್ತೆ. ಆ ಶಕ್ತಿನ ಮರಿಬಾರ್ದು. ಪ್ಲೀಸ್ ಡೋಂಟ್ ಫರ್ಗೆಟ್ ದಟ್ ಪವರ್. ಅದನ್ನ ಅರ್ಥ ಮಾಡ್ಕೊ, ಮರಿಬಾರ್ದು. ಆ ಶಕ್ತಿ ಇದೆ ನಮ್ಮ ಜೀವನ. ದಯವಿಟ್ಟು ಅಳಿಬೇಡಿ. ನಂದು ಇಷ್ಟಿದೆ, ಅವಂದಷ್ಟಿದೆ, ರಿಲೇಟಿವ್ಸ್ ಅಷ್ಟಿದೆ, ಕಂಪ್ಯಾರಿಸನ್ ಬೇಡ. ನಿನ್ಕಿಂತ ಕೆಳಗಿರೋರ್ನ ನೋಡಿ, ನಿಮ್ಮನ್ನ ಎಷ್ಟೋ ಮೇಲಕ್ಕಿಟ್ಟಿದ್ದಾನೆ. ನಿನ್ನ ಕರ್ಮದಿಂದ ಅಥವಾ ನಮ್ಮ ಕರ್ಮದಿಂದ ಆ ಲೆವೆಲ್ಗೆ ಇಟ್ಟಿರ್ತಾರೆ. ದಯವಿಟ್ಟು ಓಕೆ, ದಯವಿಟ್ಟು ಮರೆಯದಿರಿ ಆ ಶಕ್ತಿನ, ಪವರ್ ಇದೆ. ಓಕೆ, ಈಗ ಕಾಳಸರ್ಪ ದೋಷದಲ್ಲಿ ಮಾತಾಡ್ತಾ ಇದ್ವಿ. ನೆಕ್ಸ್ಟ್ ತಕ್ಷಕ ಅಂತ ಬರುತ್ತೆ. ಅಂದ್ರೆ ಸಪ್ತಮದಲ್ಲಿ ರಾಹು, 1ನೇ ಮನೆಯಲ್ಲಿ ಲಗ್ನದಲ್ಲಿ ಕೇತು ಇರ್ತಕ್ಕಂಥವ್ರಿಗೆ ಯಾವ ರೀತಿ ಒಳ್ಳೆ ಫಲ ಕೆಟ್ಟ ಫಲ. ಕಾಳಸರ್ಪ ದೋಷ ಬರೀ ಕೆಟ್ಟದ್ ಕೊಡಲ್ಲ, ಮೈಂಡಲ್ಲಿ ಇಟ್ಕೊಳ್ಳಿ, ಒಳ್ಳೇದು ಕೊಡುತ್ತೆ, ತುಂಬಾನು ಒಳ್ಳೇದು ಕೊಡುತ್ತೆ. ಓಕೆ, ಅನೇಕರು ಕಾಳಸರ್ಪ ದೋಷದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಈಗ ಸಾಡೆ ಸಾತಿ ಹೇಳದ್ನಲ್ಲ, ಪ್ರೈಮ್ ಮಿನಿಸ್ಟರ್ ಈಗ ಸಾಡೆ ಸಾತಿ ಅದನ್ನ ಇಟ್ಕೊಂಡು ರುಬ್ತಾ ಇದ್ದಾರೆ. ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್ ಅಂತ. ಪ್ರೈಮ್ ಮಿನಿಸ್ಟರ್ ಆಗಿರೋದೇ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಪೊಸಿಷನ್. ಅದಕ್ಕೆ ಬೆಲೆ ಕೊಡಲ್ಲ ಜ್ಯೋತಿಷರು. ಸುಮ್ಮನೆ ಅಲ್ಲಿ ಇಟ್ಕೊಂಡು ಏನೋ ಹೊಡಿತಾರೆ, ಕಾಲು ಹೊಡಿತಾರೆ. ಪ್ಲೀಸ್ ಅಪ್ರಿಶಿಯೇಟ್ ದಿ ಪರ್ಸನ್. ದೋಷ ಎಲ್ಲ ಸೈಡ್ಗಿಡಿ, ಆಮೇಲೆ ಇದ್ದೇ ಇರುತ್ತೆ. ಈಗ ಎಷ್ಟೊಂದು ಜನಕ್ಕೆ ದೋಷನೇ ಇರಲ್ಲ, ಅವ್ನು ಪ್ರೈಮ್ ಮಿನಿಸ್ಟರ್ ಆಗೇ ಇರಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಯಾಕಾಗಿಲ್ಲ? ಯಾವ ದೋಷನೂ ಇಲ್ಲ. ಹೆಂಗ್ ತಿರುವಾಕರು ಕೊನೆಗೆ ಏನೋ ನಿಮ್ ಆಟ ಮಾತ್ರ ಆಗೋದೇ ಅಂತ ಹೇಳ್ಬಿಡ್ತಾರೆ, ಕೊನೆಗೆ ಅದು ಇಟ್ಬಿಡ್ತಾರೆ ಬತ್ತಿ. ಓಕೆ, ಹೇಗಿದೆ ಬ್ಯಾಡ್ ಮ್ಯಾರಿಡ್ ಲೈಫ್ ಮತ್ತೆ ಹೆಲ್ತ್ ಸ್ವಲ್ಪ ತೊಂದರೆ ಇರ್ತಕ್ಕಂಥದ್ದು ಅಂತ ಪರಾಶರ ಹೊರ ಲಿಖೆ ಮಂತ್ರ ಮುಖೇನ ಹೇಳಿರ್ತಕ್ಕಂಥದ್ದು. ಲೈಫ್ ಟಾಪ್ ಪೊಸಿಷನ್ ತಗೊಂಡು ಹೋಗುತ್ತೆ ಇದು. ಲೈಫ್ ಟಾಪ್ ಪೊಸಿಷನ್, ಒಳ್ಳೆ ಸೈಂಟಿಸ್ಟ್ ಆಗ್ತಾರೆ,
ಅಥವಾ ಒಂದು ಒಳ್ಳೆ ಉನ್ನತ ಅಧಿಕಾರ ಆಗ್ತಾರೆ. ಬಟ್ ಮ್ಯಾರಿಡ್ ಲೈಫ್ ಹೆಲ್ತ್ ಅಲ್ಲಿ ಸ್ವಲ್ಪ ಹೊಡ್ತಾ ಬಿಡುತ್ತೆ. ಒಂದು ಕೊಟ್ರೆ ಒಂದು ಕಿತ್ಕೊಳ್ತಾನೆ ಭಗವಂತ. ಸೊ ಕಾಳಸರ್ಪ ದೋಷ ಬರೀ ಎಲ್ಲಾನು ಕಿತ್ಕೊಂಡ್ಬಿಡೋದಂತಲ್ಲ. ಕಾಳಸರ್ಪ ದೋಷ ಇದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಳ್ಳೇದೇ, ಯಾವ್ದಾದ್ರೂ ಒಂದು ಕ್ಷೇತ್ರದಲ್ಲಿ ಉನ್ನತ ಹೊಂದುತ್ತಾರೆ. ನೆಕ್ಸ್ಟ್ ಇಂದ ಬರ್ತಕ್ಕಂಥದ್ದು ಕಾರ್ಕೋಟಕ ಕಾಳಸರ್ಪ ದೋಷ. ಹೇಗಾಗತ್ತೆ ಅಂದ್ರೆ 8ನೇ ಮನೆಯಲ್ಲಿ ರಾಹು, 2ನೇ ಮನೆಯಲ್ಲಿ ಕೇತು ಇದ್ದಾಗ ಕಾರ್ಕೋಟಕ ಅಂತ ಅದಕ್ಕೆ ಹೆಸರು ಕೊಡ್ತಾರೆ. ಇಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಬಹಳಷ್ಟು ಇರುತ್ತೆ, ಸಾಲಗಳು ಹೆಚ್ಚಾಗಿ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ರಾಂಗ್ ಫ್ರೆಂಡ್ ಸೆಲೆಕ್ಷನ್. ಅಂದ್ರೆ ಒಂದು ಫ್ರೆಂಡ್ಶಿಪ್ ಅಲ್ಲಿ ಸ್ವಲ್ಪ ಬಹಳ ವರ್ಸ್ಟ್ ಫ್ರೆಂಡ್ಶಿಪ್ ಆಗ್ತಕ್ಕಂಥದ್ದು ಇರುತ್ತೆ. ಆದ್ರೆ ಎಜುಕೇಶನ್ ತುಂಬಾ ಬೆಸ್ಟ್ ಆಗಿ ಮಾಡ್ತಾರೆ, ಮತ್ತೆ ಮಾತಿನಲ್ಲಿ ಚತುರರು, ಒಳ್ಳೆ ಮಾತಿನ ಚತುರರು. ಅದನ್ನ ಇಂಥವ್ರಿಗೆ ನಾವು ಹೇಳೋದು ಒಳ್ಳೆ ಡೈರೆಕ್ಷನ್ ಅಲ್ಲಿ ಸ್ಪೀಚ್ ನ ಕಲ್ತ್ಕೊಳ್ಳಿ ಅಂತ ಹೇಳ್ತಕ್ಕಂಥದ್ದು. ಲಾಸ್ಟ್ ಒಂದು ಹೇಳ್ತೀನಿ, ಶಂಖಚೂಡ. ಇನ್ನು ಮಿಕ್ಕಿದ 3 ಆಮೇಲೆ ಕೊನೆಯಲ್ಲಿ ಹೇಳ್ತೀನಿ. ಶಂಖಚೂಡ ರಾಹು 9ನೇ ಮನೆಯಲ್ಲಿ, ಕೇತು 3ನೇ ಮನೆಯಲ್ಲಿ ಇದ್ದಾಗ ಇದು ಬಹಳ ಒಂದು ಪ್ರಾಬ್ಲಮ್ನ ಫ್ಯಾಮಿಲಿ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವರು. ಇಲ್ಲಿರ್ತಕ್ಕಂಥವ್ರು ಫ್ಯಾಮಿಲಿಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ತುಂಬಾ ಗಲಾಟೆ ಮಾಡ್ತಕ್ಕಂಥದ್ದು, ಸುಳ್ಳು ಹೇಳ್ತಕ್ಕಂಥದ್ದು ಹೆಚ್ಚು ಅಂತ ಪರಾಶರ ಹೊರ ಕೊಟ್ಟಿದ್ದಾನೆ. ಆದ್ರೆ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಕೆಲಸನ ಕಂಪ್ಲೀಟ್ ಮಾಡ್ತಾರೆ, ಬಹಳ ಧೈರ್ಯಶಾಲಿಗಳು ಅಂತ ಹೇಳ್ತಾರೆ. ಇನ್ನು ಮಿಕ್ಕ 3 ಖಂಡಿತ ಗುರುಜಿ. ಹಾಗೆ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರ್ಸೋಣ. ನಾನು ಕ್ಲಾಸಸ್ ಗಳ ಬಗ್ಗೆ ಹೇಳ್ತಾ ಇದ್ದೆ. ಶಿವಮೊಗ್ಗ ಜೂನ್ 24 ಹಾಗೂ 25, ಬೆಳಗಾಂ ಜುಲೈ 8ನೇ ತಾರೀಕು. ಸೊ ಬೆಳಗಾಂನಲ್ಲಿ ಇರುವಂತವ್ರಿಗೆ ನಕ್ಷತ್ರ ನೋಡಿ ಕಲಿಬೇಕು ಅಂತ ಆಸಕ್ತಿ ಇರೋರಿಗೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಮೇಲೆ ಟೈಮ್ ಆಗೋಯ್ತು, ನಮ್ಗೆ ಕ್ಲಾಸ್ ಸೀಟ್ಸ್ ಗಳೇ ಸಿಕ್ಕಿಲ್ಲ, ಇನ್ನ ನೆಕ್ಸ್ಟ್ ಬೆಳಗಾಂಗೆ ಗುರುಜಿ ಬರೋ ತನಕ ನೀವು ವೇಟ್ ಮಾಡ್ಬೇಕಾಗತ್ತೆ. ಸೊ ಜುಲೈ ತಿಂಗಳಲ್ಲಿ ಇರೋದ್ರಿಂದ ಜುಲೈ 8ನೇ ತಾರೀಕಿಗೆ ಆದಷ್ಟು ಬೇಗ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ನಕ್ಷತ್ರ ನಡಿ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ. ಸಣ್ಣ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದಾರೆ ನಕ್ಷತ್ರ ನಾಡಿ, ನಾನು ಪ್ರಿಯಾ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ನನ್ನ ಕಾರ್ಯಕ್ರಮದಲ್ಲಿ ನಾನು ನಕ್ಷತ್ರ ನಾಡಿಯ ಬಗ್ಗೆ ಹೇಳ್ತಾ ಇರ್ತೀನಿ. ನೀವು ಕೂಡ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಬಂದು ಕಲೀರಿ ಅಂತ ಕೂಡ ಹೇಳ್ತಾ ಇರ್ತೀನಿ. ಒಂದು ಮನೆಯಲ್ಲಿ ಅಟ್ಲೀಸ್ಟ್ ಒಬ್ಬರಾದ್ರೂ ಬಂದು ಕಲ್ತ್ರೆ ಖಂಡಿತ ನಿಮ್ಮ ಫ್ಯಾಮಿಲಿ ಬಗ್ಗೆ, ರಿಲೇಷನ್ಸ್ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ನೀವೇ ಕೂಡ ತಿಳ್ಕೊಬಹುದು. ನಿಮ್ಮ ಜಾತಕವನ್ನ ನೀವು ನೋಡ್ಕೋಬಹುದು, ಬೇರೆ ಜಾತಕವನ್ನ ಕೂಡ ಹೇಳ್ಬಹುದು. ಕಲ್ತಿರುವಂತ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ನೋಡೋಣ. ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂತ. ನಾನು ಬೆಂಗಳೂರಲ್ಲಿ ಕತ್ರಗುಪ್ಪೆಯಿಂದ ಬಂದಿದ್ದೀನಿ. ನಾನು ನಕ್ಷತ್ರ ನಾಡಿ ಪ್ರೋಗ್ರಾಮ್ನ ನೋಡ್ತಾ ಇದ್ದೆ. ಅವರು ಹೇಳೋ ನಂಬರ್ ಕಾಂಬಿನೇಷನ್ನು ಎಲ್ಲ ನನಗೆ ತುಂಬ ಒಂಥರ ಕ್ಯೂರಿಯಾಸಿಟಿ ಬಂತು. ಮತ್ತು 4 ದಿವಸದಲ್ಲಿ ಕಲಿಸ್ತೀನಿ ಅಂತಂದಾಗ ಇದು ಹೇಗೆ ಸಾಧ್ಯನಾ? ನನಗೆ ಮೊದಲಿಂದ ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸೆ ತುಂಬ ಇತ್ತು. 4 ದಿವಸದಲ್ಲಿ ಕಲಿಸ್ತೀನಿ ಅಂದಾಗ ಇದು ಸಾಧ್ಯನಾ ಅನ್ನಿಸ್ತು. ಆಮೇಲೆ ಅವ್ರು ಯಾವಾಗ ಇದು ಹೇಳ್ಕೊಡ್ತೀನಿ ಅಂತ ಹೇಳಿ ಡೇಟ್ ಇದ್ದಾಗ ನಾನು ಕಲಿಲೇಬೇಕು ಅನ್ನೋದೊಂದು ಮನಸ್ಸಿಗೆ ಬಂದೆ. ಫಸ್ಟ್ ಡೇ ಸ್ವಲ್ಪ ಕನ್ಫ್ಯೂಷನ್ ಇತ್ತು, ಬಟ್ ಇವತ್ತಿಗೆ ನಾನು ಪೂರ್ತಿಯಾಗಿ ತುಂಬ ಸಂತೋಷವಾಗಿ ಖುಷಿಯಾಗಿ ಇದನ್ನ ನಾನು ಕಲ್ತಿದ್ದೀನಿ ಅಂತ ಹೇಳಕ್ಕೆ ತುಂಬಾ ಇಷ್ಟಪಡ್ತೀನಿ. ಮತ್ತೆ ಯಾರು ಬೇಕಾದ್ರೂ ಬಂದು ಕಲಿಬಹುದು. ತುಂಬಾ ಚೆನ್ನಾಗಿ ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ಅವರು ಹೇಳ್ಕೊಡೋ ರೀತಿನೇ ಇಲ್ಲಿ 4 ದಿವಸ ನಾವು ಹೇಗೆ ಕಳೆದ್ವಿ ಅನ್ನೋದೇ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ಖುಷಿಯಾಗಿ ನಮ್ಗೆ ಇಡೀ ಇದು ಕ್ಲಾಸ್ ಪೂರ್ತಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಹಲೋ, ನಮಸ್ಕಾರ. ನನ್ನ ಹೆಸರು ತಿರುಮಲೇಶ್ ಅಂತ. ನಾನು ನೆಲಮಂಗಲದಿಂದ ಬಂದಿದ್ದೀನಿ. ನಾನು ಈ ನಕ್ಷತ್ರ ನಾಡಿನ ಕಸ್ತೂರಿ ಚಾನಲ್ ನೋಡ್ತಾ ಇದ್ದೆ. ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು, ಬರೀ 4 ದಿನದಲ್ಲಿ ಹೆಂಗೆ ಕಲಿಸ್ಕೊಡ್ತಾರೆ ಅಂತ. ಯಾಕಂದ್ರೆ ನಾನು ಒಂದು ವರ್ಷದಿಂದ ಜ್ಯೋತಿಷ್ಯ ಶಾಸ್ತ್ರನ ಅಭ್ಯಾಸ ಮಾಡ್ತಾ ಇದ್ದೆ. ಅದು ನನಗೆ ಸರಿಯಾಗಿ ಅರ್ಥ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದಾಗ ತುಂಬಾ ಈಸಿಯಾಗಿ ಅವರು ನನಗೆ ಹೇಳ್ಕೊಟ್ಟೋದ್ರಿಂದ ನನಗೆ ಇವಾಗ ಸಂತೋಷ ಆಯ್ತು. ಏನೇ ಗೊತ್ತಿಲ್ದಿದ್ರು ಸಹ ಇಲ್ಲಿ ಬಂದಾಗ ಅವರು ಹೇಳ್ಕೊಡೋದ್ರಿಂದ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಮತ್ತೆ ಒಳ್ಳೆ ಪ್ರಿಡಿಕ್ಷನ್ ಕೊಡ್ಬೋದು ಅನ್ನೋದು ನಮಗೆ ಇವಾಗ ಇಲ್ಲಿ ಬಂದಾದ್ಮೇಲೆ 4 ದಿವಸದಲ್ಲಿ ನಾನು ಕಲ್ತಿದ್ದೀನಿ. ಇದರ ಉಪಯೋಗ ನೀವು ಪಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಬರೀ 4 ದಿವಸದಲ್ಲಿ ನಿಮ್ಮನೆ ಪ್ರಾಬ್ಲಮ್ಸ್ ಏನೇ ಇರಲಿ ಅದ್ರ ಬಗ್ಗೆ ಎಲ್ಲಾ ವಿಚಾರದ ಬಗ್ಗೆ ನಿಮಗೆ ಪ್ರಿಡಿಕ್ಷನ್ ಕೊಡ್ತಾರೆ ನಿಮ್ಗೆ. ಓಕೆ, ಇಷ್ಟ ಹೇಳಿ ಇದು ಮಾಡಿ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ, ಕಲ್ತಿರುವಂತ ವಿದ್ಯಾರ್ಥಿಗಳು ಗುರುಗಳ ಬಗ್ಗೆ, ನಕ್ಷತ್ರ ನಾಡಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚ್ಕೊಂಡ್ರು. ಖಂಡಿತ ನೀವು ಕೂಡ ಬಂದು ನಕ್ಷತ್ರ ನಾಡಿಯನ್ನ ಕಲೀರಿ ಅಂತ ಹೇಳ್ತಾ ಕಾಲರ್ನ ಮಾತಾಡಿಸುವಂತ ಸಮಯ. ಹಲೋ 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 ಮೇಡಮ್, ನಮಸ್ಕಾರ, ಹೇಳಿ. ನಮಸ್ಕಾರ ಮೇಡಮ್. ಮೇಡಮ್, ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಹುಟ್ಟಿರೋ ದಿನಾಂಕ ಹೇಳಿ. 12/4 ಹಾ 93 ಮೇಡಮ್. 12/4 1993. ಓಕೆ, ಟೈಮಿಂಗ್ ಬೆಳಗಿನ ಜಾವ 5 ಗಂಟೆ 5:15 ಮೇಡಮ್. 5:15. ಹುಟ್ಟಿರುವಂತ ಊರು ಯಾವ್ದು? ಮೇಡಮ್, ಮಳವಳ್ಳಿ. ಏನ್ ಪ್ರಶ್ನೆ ಇದೆ? ಹಾ ಮೇಡಮ್, ಅವ್ನಿಗೆ ಒಂದ್ ಜಾಬ್ ಬಗ್ಗೆ ಇದ್ ಮಾಡಿದೀವಿ, ಅದಾಗುತ್ತಾ ಅಥವಾ ಬೇರೆ ಅವ್ನ ಏನ್ ಜಾಬ್ ಮಾಡ್ಬೋದು ಅಂತ. ಸರಿ, ಗುರುಜಿದ್ರು ಮಾತಾಡ್ತಾರೆ, ಮಾತಾಡಿ.
ನಮಸ್ಕಾರ ಮೇಡಮ್. ನಮಸ್ತೆ ಗುರುಜಿ. ನಮಸ್ಕಾರ. ಗುರುಜಿ, ನಮ್ಮ ಅಕ್ಕನ ಬಗ್ಗೆ ನಮ್ಗೆ ಒಂದ್ ಜಾಬ್ ಟ್ರೈ ಮಾಡಿದೀವಿ, ಅದಾಗುತ್ತಾ ಇಲ್ವಾ ಅಂತ ಕೇಳ್ಬೇಕಾಯ್ತು ಗುರುಜಿ. ಓಕೆ, ಹೇಳ್ತೀನಮ್ಮ. ಓಕೆ. ಧನು ರಾಶಿಯಲ್ಲಿ ಹುಟ್ಟಿರೋದು, ಮೂಲ ನಕ್ಷತ್ರ ಬರ್ತಾ ಇದೆ. ಶುಕ್ರ ದಶೆ ಹೋದ ವರ್ಷ ಮುಗ್ದಿದೆ, ಈಗ ಸೂರ್ಯ ದಶೆ ಸ್ಟಾರ್ಟ್ ಆಗಿದೆ. ಸೂರ್ಯ ದಶೆಯಲ್ಲಿ 2017 ಮೇವರೆಗೂ ಚಂದ್ರನು ಮುಗ್ದಿದೆ. ಸೂರ್ಯ ಮತ್ತೆ ಕುಜ ಹೇಗಿದೆ ಅಂತ ನೋಡೋಣ. ಸೂರ್ಯ ಮತ್ತೆ ಕುಜ 1, 6, 4 ಮತ್ತೆ ಕುಜ 2, 4, 9 ಕೆಲಸ ಆಗುತ್ತಮ್ಮ, ಖಂಡಿತ ಕೆಲಸ ಆಗುತ್ತೆ. 1, 6, 10 ಕಾಂಬಿನೇಷನ್ ಜಾಬ್ ಸಿಗ್ತಕ್ಕಂಥದ್ದು. ಒಂದು ಗವರ್ಮೆಂಟ್ ರಿಲೇಟೆಡ್ ಅಥವಾ ಏಡೆಡ್ ಅಲ್ಲಿನೂ ನೀವು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಆಗುತ್ತಮ್ಮ, ಏನು ತೊಂದರೆ ಇಲ್ಲ, ತುಂಬಾ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಏನಾದ್ರು ಅಡಚಣೆ ಅಂತ ಅನ್ಸಿದಾಗ ಒಂದು ಬಹಳ ಸುಲಭವಾಗಿರ್ತಕ್ಕಂಥದ್ದು. ಕುಜ ಇರ್ತಕ್ಕಂಥದ್ದು ಗುರುವಿನ ನಕ್ಷತ್ರದಲ್ಲಿರೋದ್ರಿಂದ ಈ ಮುಂದೆ ಬರ್ತಕ್ಕಂಥ ಗುರುವಾರ, ಯಾವ್ದಾದ್ರು ಒಂದು ಗುರುವಾರ ದಿವಸ ತೊಗರಿ ಬೇಳೆ ತಗೊಳ್ಳಿ, ಒಂದು 1/4 kg ತೊಗರಿ ಬೇಳೆ ತಗೊಂಡು ಯಾವ್ದಾದ್ರು ಬಡವರು ಕೊಟ್ಬಿಡಿ. ಯಾವ್ದಾದ್ರು ಬಡವರಿಗೆ ಅದನ್ನ ಅನ್ನ ಇದು ಮಾಡ್ಕೊಳಕ್ಕೆ ಏನ್ ಮಾಡ್ತಾರೆ, ಸಾರ್ಗೀರ್ ಮಾಡ್ಕೊಳಕ್ಕೆ ತೊಗರಿ ಬೇಳೆ, ತೂರ್ ದಾಲ್, ಮಸೂರ್ ದಾಲ್ ಕೊಡ್ಬೋದು. ಓಕೆ, ಕೊಡಿಮ್ಮ, ಒಳ್ಳೇದಾಗುತ್ತೆ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ ಅಂತ ಹೇಳ್ತಾ. ಹಾಗೆ ಮತ್ತೊಬ್ರು ಕಾಲರ್. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ, ಹೇಳಿ ನಿಮ್ಮ ಹೆಸರು, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಾವು ಧಾರವಾಡದಿಂದ ರೀ, ಪ್ರಕಾಶ್ ಅಂತ ಹೇಳಿ. ಸರ್, ಇದೆ ಯಾರ ಬಗ್ಗೆ ಕೇಳ್ಬೇಕಿತ್ತು ಸರ್? ಡೇಟ್ ಆಫ್ ಬರ್ತ್, ನಮ್ಮ ಬಗ್ಗೆ ಕೇಳ್ಬೇಕು. ದಿನಾಂಕ ಹೇಳಿ ಸರ್. 21/5/64 ರೀ. 21/5/64. ಟೈಮಿಂಗ್ಸ್ ಏನು? ಮಧ್ಯಾಹ್ನ 2:30 3 ರೀ. 2:30 3 ಗಂಟೆ. ಓಕೆ, ಸರಿ. ಹುಟ್ಟಿದಂತ ಊರು ಯಾವ್ದು? ಧಾರವಾಡ. ಧಾರವಾಡ. ಟೈಮಿಂಗ್ಸ್ ಕರೆಕ್ಟ್ ಆಗಿ ಗೊತ್ತಿದೆ ಅಲ್ವಾ? ಅರ್ಧ ಗಂಟೆ ಒಳಗಡೆನೆ ಅಲ್ವಾ? ಹ್ಞೂ ರೀ. ಸರಿ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರೆ. ನಮಸ್ಕಾರ ಸರ್, ಇಸ್ವಿ ಯಾವ್ದು ಹೇಳಿ? 64 ಹುಟ್ಟಿದ್ದ? 64. ಹೌದು ಹೌದ್ರಿ. 21 ಮೇ ಹ್ಞೂ ರೀ. ಮಧ್ಯಾಹ್ನ 2ರಿಂದ 3, 2:30ಯಿಂದ 3. ಹೌದು ಸರ್. ಓಕೆ, ಕನ್ಯಾ ರಾಶಿಯಲ್ಲಿ ಹುಟ್ಟಿದ್ದೀರಾ. ಹೌದು ಸೊ ಕನ್ಯಾ ರಾಶಿಯಲ್ಲಿ ಹಸ್ತ ನಕ್ಷತ್ರ ಬರ್ತಾ ಇದೆ. ಈಗ ಪ್ರಸ್ತುತ ನಿಮಗೆ ಶನಿ ದಶೆ ನಡೀತಾ ಇದೆ ಸರ್. ಹೌದು. ಶನಿ ದಶೆಯಲ್ಲಿ 2017 ಜೂನ್ ಮುಗಿಯುತ್ತೆ, ಇನ್ನೇನು ಬುಧ ಸ್ಟಾರ್ಟ್ ಆಗುತ್ತೆ. ಶನಿ ಮತ್ತೆ ಬುಧ ಹೇಗಿದೆ ಅಂತ ನೋಡೋಣ. 5, 6, 1, 2, 8 ಮತ್ತೆ ಬುಧ 1, 8, 10, 11 ಲಾಭ ಒಂದು ಇಲ್ಲ. ಹೇಳಿ ಸರ್, ಏನ್ ಕೇಳ್ಬೇಕು? ಅಂದ್ರೆ ಉದ್ಯೋಗ ಬಿಟ್ಟು ಸರ್, ನಾವು 5 ಉದ್ಯೋಗ ಮಾಡಿದೆ, ಯಾವ ನಮ್ಗೆ ಆಗಿರ್ತಿ. ಓಕೆ, ಸಕ್ಸಸ್ ಆಗಿಲ್ಲ. ಏನ್ ಉದ್ಯೋಗ ಮಾಡ್ತಾ ಇದ್ದೀರಾ? ನಾವು ಅಗ್ರಿಕಲ್ಚರ್ ಮಾಡಿದೆ ಸರ್, ಅರ್ಬಿ ವ್ಯಾಪಾರ ಮಾಡಿದೆ, ಟೀ ಪೌಡರ್ ವ್ಯಾಪಾರ ಮಾಡಿದೆ. ಏನು ಅದರಿಂದ ಏನು ಇದು ಸಂಬಳ ಸರಿ ಇಲ್ಲನಾ? ಏನ್ ಪ್ರಾಬ್ಲಮ್ ಆಗಿದೆ? ಇಲ್ಲ, ಸ್ವಂತ ಮಾಡ್ತಿದ್ದೆ ಸರ್ ನಾನು. ಓನು ಲಾಭ ಏನು ಬರ್ಲಿಲ್ವಾ? ಇಲ್ರಿ ಸರ್. ಓಕೆ, ಯಾಕಂದ್ರೆ ಅವಾಗಲೇ 11 ಇಲ್ಲ ಅಂದ ತಕ್ಷಣ ಲಾಭ ಇಲ್ಲ ಅಂತ ನನ್ನ ಬಾಯಲ್ಲಿ ಹೇಳ್ತಾ ಇದ್ದೆ. ನೋಡಿ, ಮುಂದೆ ಬರ್ತಕ್ಕಂಥ ಕೇತುನಲ್ಲೂ ಕೂಡ ಅಷ್ಟು ಇಲ್ಲ, ಶುಕ್ರನಲ್ಲೂ ಇಲ್ಲ. ಎಲ್ಲೇ ನೋಡಿದ್ರು 11 ಅನ್ನೋದು ಸ್ವಲ್ಪ ಹೆಚ್ಚಾಗಿ ಇಲ್ಲ ಸರ್. 11 ಅಂತ ಭಗವಂತ ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾನೆ. ಈ 11ಗೆ ನೀವು ಸ್ವಲ್ಪ ಹೆಚ್ಚು ಜಪ ಮಾಡಿದ್ರೆ ಖಂಡಿತ ಆಗುತ್ತೆ. 11ಕ್ಕೆ ಹೆಚ್ಚು ಜಪ ಮಾಡಬೇಕು ಅಂತಂದ್ರೆ ಒಂದು ಮಂತ್ರ ಕೊಡ್ತೀನಿ, ಆ ಮಂತ್ರವನ್ನು ಯಥೇಚ್ಛವಾಗಿ ಹೇಳಿ. ಬಹಳ ಸಿಂಪಲ್ ಮಂತ್ರ. ಓಂ ಸೋಂ ಸೋಮಾಯ ನಮಃ. ಕಂಟಿನ್ಯೂಸ್ ಆಗಿ ಮುಂದಿನ ಸೋಮವಾರದಿಂದ ಹೇಳಿ, ಇವಾಗ ಬೇಡ. ಓಂ ಸೋಂ ಸೋಮಾಯ ನಮಃ ಕಂಟಿನ್ಯೂಸ್ ಆಗಿ ಹೇಳಿ. ಅದ್ರ ಜೊತೆಗೆ ಒಂದು ಸಣ್ಣ ತಂತ್ರ, ಪ್ರತಿ ದಿವಸ ಅಕ್ಕಿ ಹಿಟ್ಟನ್ನ ನೀವು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಯಾವ್ದಾದ್ರು ಗಿಡದ ಹತ್ರ ಇರುವೆ ಇರ್ತಕ್ಕಂಥ ಜಾಗದಲ್ಲಿ ಹಾಕೊಂಡೋಗಿ, ಪ್ರತಿನಿತ್ಯ ಸ್ವಲ್ಪ ಬರೀ ಅಕ್ಕಿ ಹಿಟ್ಟು ಹಾಕೊಂಡೋಗಿ. ಖಂಡಿತ ಒಂದು 6 ಮಂತ್ಸ್ ಆದ್ಮೇಲೆ ಈ ರಿಸಲ್ಟ್ ನೋಡ್ಬೋದು, ಮುಂಚೆ ನೋಡೋಕ್ಕಾಗಲ್ಲ. 6 ಮಂತ್ಸ್ ಆದ್ಮೇಲೆ. ಬಟ್ ದಯವಿಟ್ಟು ಮಾಡಿ, ಈ ಮಂತ್ರ ಪಠನೆ ಮಾಡಿ, ಆ 11ನ್ನ ತಗೊಂಡ್ಬರ್ಬೇಕು. ಒಳ್ಳೇದಾಗ್ಲಿ. ಓಕೆ, ಧನ್ಯವಾದ ಕರೆ ಮಾಡೋದಕ್ಕೆ. ಮತ್ತೊಬ್ರು ಕಾಲರ್. ಹಲೋ. ಹಲೋ ರೀ, ನಾವು ಹುಬ್ಳಿಯಿಂದ ಮಾತಾಡೋದ್ರಿ. ಸರಿ, ಹೇಳಿ ಮಾ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗನ್ ಬಗ್ಗೆ ಕೇಳ್ಬೇಕಾಗಿತ್ತು ರೀ. ದಿನಾಂಕ ತಿಳಿಸ್ಕೊಡಿ. 20/6/2003 ರೀ. 20/6/2003. ಮಧ್ಯಾಹ್ನ 1:14. ಮಧ್ಯಾಹ್ನ 1:14. ಸರಿ, ಹುಟ್ಟಿರುವಂತ ಊರು ಯಾವ್ದು? ಹುಬ್ಳಿ ರೀ. ಹುಬ್ಳಿನ. ಓಕೆ, ಪ್ರಶ್ನೆ ಕೇಳಿ, ಗುರುಜಿ ಮಾತನಾಡ್ತಾರಮ್ಮ, ಸ್ವಲ್ಪ ಜೋರಾಗಿ ಮಾತನಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ. ಕುಂಭರಾಶಿ ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ಹೌದ್ರಿ. ಗುರುದಶೆ ನಡೀತಾ ಇದೆ. ಗುರುದಶೆಯಲ್ಲಿ ಇವಾಗ ಬರ್ತಕ್ಕಂಥದ್ದು ನೋಡೋಣ ಹೇಗಿದೆ ಅಂತ. ಗುರುದಶೆಯಲ್ಲಿ 2019 ಮುಗಿಯುತ್ತೆ. ಗುರುದಶೆಯಲ್ಲಿ ರಾಹು ಭುಕ್ತಿ ಇನ್ನೇನು ಎಂಡಿಂಗ್ ಆಗ್ತಾ ಇದೆ. ಗುರುದಶೆ ಹೇಗಿದೆ ನೋಡೋಣ. 4, 7, 11 ಮತ್ತೆ ರಾಹುನಲ್ಲಿ ಸ್ವಲ್ಪ ಈಗ ವೀಕ್ ಎಜುಕೇಶನ್ ಮಾಡ್ತಮ್ಮ, ಸ್ವಲ್ಪ ಎಜುಕೇಶನ್ ಬಗ್ಗೆ ಕೇಳ್ಬೇಕಾಗಿತ್ತು. ಸ್ವಲ್ಪ ವೀಕ್ ಇದೆ, ಆಮೇಲೆ ಮುಂದೆ ಚೆನ್ನಾಗಿ ಮಾಡ್ತಾರಮ್ಮ. ಈಗ ಏನು ಓದ್ತಾ ಇದಾರೆ? ಈಗ 9th ರೀ ಇನ್ನು. ಓಕೆ, ಸ್ವಲ್ಪ ವೀಕ್ ಎಜುಕೇಶನ್ ಇದೆ. ಮುಂದೆ ಬರ್ತಕ್ಕಂಥ ಶನಿ ದಶೆಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವಲ್ಪ ರಾಂಗ್ ಡಿಸಿಷನ್ ತಗೊಳ್ತಕ್ಕಂಥ ಸಾಧ್ಯತೆ ಇದೆ. ನನ್ನ ಸಜೆಷನ್ ಪ್ರಕಾರ 5, 6, 9, 2, 3, 5, 8, 9, 10 ಸ್ವಲ್ಪ ಇಂಜಿನಿಯರಿಂಗ್ ಹೋಗ್ತಕ್ಕಂಥದ್ದು ಬೇಡ ಅಂತ ನನ್ನ ಸಜೆಷನ್. ಯಾಕಂದ್ರೆ ಅದಕ್ಕೆ ಹೋಗಿ ಮತ್ತೆ ಅರ್ಧಂಬರ್ಧ ಮಾಡಿ ವಾಪಸ್ ಬರ್ತಕ್ಕಂಥ ಕಾಂಬಿನೇಷನ್ ಇದೆ. ಯಾವ್ದಾದ್ರು ಒಂದು ಅಡ್ಮಿನಿಸ್ಟ್ರೇಷನ್ ಲೈನು, BCom ಅಥವಾ ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟು
ಅಥವಾ BSc ಮಾಡ್ತಕ್ಕಂಥದ್ದು ಒಳ್ಳೇದು ಅಂತ ನನ್ನ ಒಂದು ಸಜೆಷನ್. PUC ಆದ ನಂತರ ಶನಿ, ಬಟ್ ಲೈಫ್ ಮುಂದೆ ತುಂಬಾ ಚೆನ್ನಾಗಿದೆ. ಫಿನಾನ್ಸ್ ಮಾಡಕ್ ಹೇಳಿ, ನನ್ನ ಸಜೆಷನ್ ಫೈನಾನ್ಸ್ಗೆ ಹಾಕಕ್ ಹೇಳಿ. BCom ಇನ್ ಫೈನಾನ್ಸ್ ಅಥವಾ ಮತ್ತೆ MBA ಇನ್ ಫೈನಾನ್ಸ್ ಮಾಡೇ ಮಾಡ್ತಾರೆ. ಈಗ ಎಜುಕೇಶನ್ ಚೆನ್ನಾಗಿದ್ರು ಕೂಡ ಸ್ವಲ್ಪ ಎಂಡಿಂಗ್ ಸ್ಟೇಜಸ್ ಇಲ್ಲದ್ರೆ ಛಿದ್ರದಶ. ಸೊ ಇದ್ರ ಜೊತೆಗೆ ಒಂದು ಕಬ್ಬಿಣದ ಉಂಗುರ, ಮಧ್ಯದ ಬೆರಳಿಗೆ ಕಬ್ಬಿಣದ ಉಂಗುರ, ಯಾವ್ದಾದ್ರು ಒಂದು ಕಬ್ಬಿಣದ ರೌಂಡ್ ರಿಂಗ್ ಹಾಕ್ಸಿ ಶನಿವಾರ ದಿವಸ, ಒಳ್ಳೇದಾಗತ್ತಮ್ಮ. ಮತ್ತೆ ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಒಂದು ತಾಯ್ತ ಒಂದು ಹಾಕ್ಸಿ, ಒಳ್ಳೇದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕೆ. ಏನೇ ಸಮಸ್ಯೆ ಇದ್ರೂ ಕೂಡ, ಸಮಸ್ಯೆಗಳಿದೆ, ನೆಮ್ಮದಿ ಇಲ್ಲ ಮನೇಲಿ ಅಂತ ಇದ್ರೆ ಕೈಲಾಶ ಯಂತ್ರವನ್ನ ಸ್ಥಾಪನೆ ಮಾಡಿ. ಕೈಲಾಶ ಯಂತ್ರ ಬೇಕು ಅಂತ ಇದ್ರೆ ಖಂಡಿತ ನಮ್ಮ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಬಹುದು. ಹಾಗೇನೆ ಬೆಂಗಳೂರಿನಲ್ಲಿ ಮತ್ತೆ ಯಾವಾಗ ಕ್ಲಾಸಸ್ ಮಾಡ್ತಿದ್ದಾರೆ ಸಾಕಷ್ಟು ಜನ ಗುರುಜಿಗೆ ಕೇಳ್ತಾ ಇದ್ರು. ಸೊ ಅವರು ಫೈನಲಿ ಡಿಸೈಡ್ ಮಾಡಿದ್ದಾರೆ ಜುಲೈ 22, 23ಕ್ಕೆ ಬೆಂಗಳೂರಿನಲ್ಲಿ ಮತ್ತೆ ಕ್ಲಾಸಸ್ ತಗೊಳ್ತಾ ಇದ್ದಾರೆ. ಹಾಗೆ ಮೈಸೂರು ಆಗಸ್ಟ್ 5 ಹಾಗೂ 6ನೇ ತಾರೀಕು. ಕೈಲಾಶ ಯಂತ್ರ ಬಗ್ಗೆ ಕೂಡ ಹೇಳಿದೀನಿ. ನವಗ್ರಹ ತಾಯ್ತ ಕೂಡ ಬೇಕು ಅಂತ ಇದ್ರೆ ಆಫೀಸ್ ನಂಬರ್ಸ್ಗೆ ಕರೆ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ. ಕಾರ್ಯಕ್ರಮ ಮುಂದುವರ್ಸೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್. ಸಣ್ಣ ಬ್ರೇಕ್ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೋಡ್ತಾ ಇದ್ದಾರೆ ನಕ್ಷತ್ರ ನಾಡಿ ಅಂತ. ಕಾರ್ಯಕ್ರಮ ಮುಂದುವರ್ಸೋಣ. ಗುರುಜಿ ಅವರು ಕಾಳ ಸರ್ಪ ದೋಷದ ಬಗ್ಗೆ ಮಾತನಾಡ್ತಾ ಇದ್ರು. ಇದ್ರ ಬಗ್ಗೆ ಏನ್ ಹೇಳ್ತಾರೆ, ಇದಕ್ಕೆ ಒಂದು ಯಾವ ರೀತಿಯ ಉಪಾಯವನ್ನ ಕೊಡ್ತಾರೆ ಅಂತ ಕೂಡ ತಿಳ್ಕೊಳ್ಳೋಣ. ಖಂಡಿತ. ಇವಾಗ ಮುಂದೆ ವರ್ಷೋಣ. ಘಾತಕ ಕಾಳಸರ್ಪ ದೋಷ, ರಾಹು 10ನೇ ಮನೆಯಲ್ಲಿ ಮತ್ತೆ ಕೇತು 4ನೇ ಮನೆಯಲ್ಲಿ. ಇಂಥ ಒಂದು ಕಾಂಬಿನೇಷನ್ ಇದ್ದಾಗ ಫ್ಯಾಮಿಲಿ ಲೈಫು ಸ್ವಲ್ಪ ಬಹಳ ಹೆವಿ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ಬಹಳ ಮತ್ತೆ ಫ್ಯಾಮಿಲಿಲಿ ಬಹಳ ಟೆನ್ಷನ್ ಕೊಡ್ತಕ್ಕಂಥ ಒಂದು ಮಾನಸಿಕವಾದ ಪ್ರಾಬ್ಲಮ್ಮು ಇವ್ರಿಗೆ ಕ್ರಿಯೇಟ್ ಆಗುತ್ತೆ. ಫ್ಯಾಮಿಲಿ ಕಂಡ್ರೆ ಆಗಲ್ಲ, ತುಂಬ ರೌಡಿಸಮ್ ಮಾಡ್ತಕ್ಕಂಥದ್ದು, ತಂದೆ ತಾಯಿಗಳಾಗಲಿ ಬಹಳ ಒಂದು ಹೊಡೆಯುವಂಥದ್ದು ಬಹಳಷ್ಟು ಈ ಒಂದು ಕಾಂಬಿನೇಷನ್ ಹೆಚ್ಚಾಗಿ ಕೊಡುತ್ತೆ. ಆದರೆ ಪೊಲಿಟಿಕಲ್ ಸೈಡ್ ಸ್ವಲ್ಪ ಒಳ್ಳೆಯ ಒಂದು ಮಾರ್ಗವನ್ನು ಕೊಡುತ್ತೆ ಈ ಒಂದು ಘಾತಕ ಕಾಳಸರ್ಪ ದೋಷ. ಯೋಗ ಏನಾದ್ರು ತಗೊಳ್ಳಿ. ಏನಕ್ಕೆ ಯೋಗ ಅಂದರೆ ಪೊಲಿಟಿಕಲ್ ಪವರ್ ಬರುತ್ತೆ, ಅದು ಯೋಗ. ದೋಷ ಏನಕ್ಕೆ ಅಂದರೆ ಫ್ಯಾಮಿಲಿನ ಸರಿಯಾಗಿ ನೋಡ್ಕೊಳ್ಳೋಲ್ಲ, ಅದೊಂದು ದೋಷ. ಮತ್ತೆ ಮುಂದೆ ಬರ್ತಕ್ಕಂಥದ್ದು ಇನ್ನ ಎರಡಿದೆ. ವಿಷಧಾರ ಕಾಳಸರ್ಪ ಅಂತ ಹೇಳ್ತಾರೆ. ವಿಷಧಾರ 11ರಲ್ಲಿ ರಾಹು, ಪಂಚಮದಲ್ಲಿ ಕೇತು. ಇಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಕ್ಕಳಾಗದೇ ಇರ್ತಕ್ಕಂಥದ್ದು, ಅಥವಾ ಮಕ್ಕಳಾದರೆ ಅವರಿಂದ ಬಹಳ ಒಂದು ಮನ ನೊಂದೋ ಥರ ಒಂದು ಕಾಂಬಿನೇಷನ್ ಬರ್ತಕ್ಕಂಥದ್ದು. ಮತ್ತು ಅವರಿಂದ ರೆಸ್ಪೆಕ್ಟ್ ಇಲ್ಲದೆ ಇರ್ತಕ್ಕಂಥದ್ದು, ಭಾಳ ಅವಮಾನ ಮಾಡ್ತಕ್ಕಂಥದ್ದು, ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥದ್ದು, ಮನೆ ಬಿಟ್ಟು ಹೋಗು ಅನ್ನೋದು, ಈ ರೀತಿ ಎಲ್ಲ ಆಗ್ತಕ್ಕಂಥ ಒಂದು ಕಾಂಬಿನೇಷನ್ನು ಈ ವಿಷಧಾರ ಕಾಳಸರ್ಪ ಆಗ್ತಕ್ಕಂಥದ್ದು ಒಂದು ಬರುತ್ತೆ. ಇದೇನಾಗುತ್ತೆ, ಇದು ಏನೇ ನಾವು ಹೇಳಿದ್ರು ಕೂಡ ಜೀವನದಲ್ಲಿ ಎಲ್ಲರೂ ಒಂದು ಕಡೆ ನಡೆಯುತ್ತಿದ್ದು. ನಾನು ಏನೇ ಹೇಳಿದ್ರು ಕೂಡ ಲೈಫ್ ಲಾಂಗ್ ಕಂಟಿನ್ಯೂಸ್ ಆಗಿ ಆಗದೆ ಇದ್ರು ಅಲ್ಲಲ್ಲಲ್ಲೇ ಜಾತಕ ಸ್ಟ್ರಾಂಗ್ ಆಗಿದ್ರು ಕೂಡ ಅಲ್ಲಲ್ಲಲ್ಲಿ ಈ ಥರ ಒಂದು ಹೇಳಿರ್ತಕ್ಕಂಥದ್ದು ಆಗೇ ಆಗುತ್ತೆ ಜೀವನದಲ್ಲಿ. ಪರಾಶರ ಅವರ ಏನು ಮಾಡಿದ್ದಾನೆ ಅಂದರೆ ಶ್ಲೋಕದ ಮುಖಾಂತರ ಇವೆಲ್ಲ ಕೊಟ್ಟಿದ್ದಾರೆ, ಬಹಳಷ್ಟು ಶ್ಲೋಕದ ಮುಖಾಂತರ ಕೊಟ್ಟಿದ್ದಾರೆ. ಬಟ್ ಯಾವಾಗ ಆಗುತ್ತೆ ಅನ್ನೋದು ಅವ್ರು ಕೊಟ್ಟಿರಲ್ಲ. ಇದು ಕರ್ಮಗಳ ಸಿದ್ಧಾಂತಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಸೊ ನಾವು ಈ ರೀತಿ ಆಗುತ್ತೆ ಅಂತಾಗ ಯಾವುದೋ ಒಂದು ಜೀವನದಲ್ಲಿ, ಯಾವುದೋ ಒಂದು ಘಟ್ಟದಲ್ಲಿ, ಯಾವುದೋ ಒಂದು ಪ್ರಾಬ್ಲಮ್ ಅಲ್ಲಿ, ಆ ಒಂದು ಸಂದರ್ಭದಲ್ಲಿ ಮಾತು ಚಕಮಕಿ ಆದಾಗ ಈ ಥರ ಆಗ್ತಕ್ಕಂಥದ್ದು. ಆದರೆ ಇದು ವಿಷಧಾರದಲ್ಲಿ ಒಂದು ಪಾಸಿಟಿವ್ ಏನು ಅಂತಂದರೆ, ಬಹಳ ಬೇರೆ ಬೇರೆ ಮೂಲದಿಂದ ಹಣ ಸಂಪಾದನೆ ಮಾಡ್ತಾರೆ, ಡಿಫ್ರೆಂಟ್ ಮೀನ್ಸಿಂದ ಹಣ ಬರ್ತಕ್ಕಂಥದ್ದು ಒಂದು ಭಾಳ ಪಾಸಿಟಿವ್ ಆಗಿದೆ. ಆಚೆ ಕಡೆಯವರಿಗೆ ಒಂದು ಒಳ್ಳೆ ರೆಸ್ಪೆಕ್ಟ್ ಸಿಗ್ತಕ್ಕಂಥದ್ದು ಇದು ಇರುತ್ತೆ. ಮತ್ತು ಕೊನೆಯದಾಗಿ ಶೇಷನಾಗ ಕಾಳಸರ್ಪ. ಇಲ್ಲಿ ರಾಹು ಬಂದು 12ನೇ ಮನೆಯಲ್ಲಿ ಲಗ್ನದಿಂದ, ಕೇತು ಬಂದು 6ನೇ ಮನೆಯಲ್ಲಿ. ಹೆಲ್ತ್ ಇಶ್ಯೂ ಭಾಳಷ್ಟೇ ಇರುತ್ತೆ. ಮತ್ತು ನಿದ್ರಾಹೀನತೆ ಹೆಚ್ಚಾಗುತ್ತೆ. ಈ ವಿಚಾರಗಳನ್ನ ನೋಡ್ಕೋಬೇಕಾಗುತ್ತೆ. ಒಳ್ಳೆಯ ವಿಚಾರ ಏನು ಅಂತಂದ್ರೆ, ಈ ವ್ಯಕ್ತಿ ಈ ಒಂದು ಕಾಂಬಿನೇಷನ್ ಇರ್ತಕ್ಕಂಥವ್ರು ಸತ್ತ ಮೇಲೆ ಫೇಮಸ್ ಆಗ್ತಕ್ಕಂಥವ್ರು. ಬದುಕಿದ್ದಾಗ ಫೇಮಸ್ ಇಲ್ಲ, ಸತ್ತ ಮೇಲೆ ಫೇಮಸ್. ಬಹಳಷ್ಟು ಜನ, ಎಷ್ಟೊಂದು ಜನ ನಮ್ಮ ಯಾವ್ಯಾವ್ದೋ ಕಮಿಷನರು ಅವರು ಇವರು ಏನೇನೋ ಪ್ರಾಬ್ಲಮ್ ಆಗಿ ಕೆಲವರು ಹೋದಾಗ ಈ ಹುತಾತ್ಮರು ಎಲ್ಲ ಇರ್ತಾರಲ್ಲ, ಸತ್ತ ಮೇಲೆ ಅವ್ರು ಫೇಮಸ್ ಆಗ್ತಾರೆ. ಆ ರೀತಿ ಅವ್ರ ಹೆಸರು ಕೀರ್ತಿ ಎಲ್ಲ ಬರುತ್ತೆ. ಸೊ ಸತ್ತ ಮೇಲೆ ಫೇಮಸ್ ಆಗ್ತಕ್ಕಂಥ ಕಾಂಬಿನೇಷನ್ ಬರ್ತಕ್ಕಂಥದ್ದು. ಸೊ ಇದಕ್ಕೆಲ್ಲ ಒಂದು ಬಹಳ ಈಸಿ ಆಗಿರ್ತಕ್ಕಂಥ ಒಂದು ತಂತ್ರ ಶಾಸ್ತ್ರದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಈ ಒಂದು ಕಾಳಸರ್ಪ ದೋಷ ಇದ್ರೆ ನಾವು ಪೂಜೆ ಮಾಡಿಸಿದ ತಕ್ಷಣ ಹೋಗಲ್ಲ, ಖಂಡಿತ ಹೋಗಲ್ಲ. ಇವ್ರು ಹುಟ್ಟಿರ್ತಕ್ಕಂಥ ತಿಥಿನ ನಾವು ನೋಡ್ಕೋಬೇಕಾಗತ್ತೆ. ಯಾವ ತಿಥಿಲಿ ಹುಟ್ಟಿದ್ದಾರೆ, ಡೇಟ್ ಆಫ್ ಬರ್ತ್ ಅಲ್ಲಿ ನೋಡಿ ಯಾವ ತಿಥಿಲಿ ಹುಟ್ಟಿದ್ದಾರೆ. ಮುಂದೆ ಪ್ರತಿ ವರ್ಷ ಬರ್ತಕ್ಕಂಥ ಆ ಮಾಸದಲ್ಲಿ ಬರ್ತಕ್ಕಂಥ ತಿಥಿ ಟೈಮಲ್ಲಿ ಹುತ್ತದ ಮಣ್ಣನ್ನ ನೀರಿಗೆ ಹಾಕಿ ಸ್ನಾನ ಮಾಡಿದ್ರೆ ಪ್ರತಿ ವರ್ಷ ಆ ಮುಂದೆ ಬರ್ತಕ್ಕಂಥ ಆ ವರ್ಷದಲ್ಲಿ ಕಾಳಸರ್ಪ ದೋಷ ಅಟ್ಯಾಕ್ ಮಾಡಲ್ಲ ಅಂತ ಶಾಸ್ತ್ರದಲ್ಲಿ ಹೇಳಿದೆ.
ತಿಥಿ ನೋಡ್ಕೋಬೇಕಾಗತ್ತೆ. ಇದೆಲ್ಲ ಸ್ವಲ್ಪ ಡೆಪ್ತ್ ಅಲ್ಲಿ ಹೋಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ತಿಥಿ ದಿವಸದಲ್ಲಿ ಪ್ರತಿ ವರ್ಷ ಆ ತಿಂಗಳಲ್ಲಿ ಹುಟ್ಟಿರ್ತಕ್ಕಂಥವ್ರು ತಿಥಿ ಬರ್ತಕ್ಕಂಥ ದಿವಸದಲ್ಲಿ ಹುತ್ತದ ಮಣ್ಣು ಒಂದು ಚಿಟಿಕೆ ನೀರಲ್ಲಿ ಹಾಕಿ ಆ ತಿಥಿ ದಿವಸ ಸ್ನಾನ ಮಾಡ್ಕೊಂಡ್ರೆ ಕಾಳಸರ್ಪ ದೋಷ ಇದ್ದವರು ಆ ವರ್ಷ ಎಫೆಕ್ಟ್ ಮಾಡಲ್ಲ ಅಂತ ಗ್ರಂಥದಲ್ಲಿ ಹೇಳಿದೆ. ಮಾಡಿ, ಟ್ರೈ ಮಾಡಿ, ಒಳ್ಳೆಯದು, ಏನು ಖರ್ಚಿಲ್ಲ. ಓಕೆ ಗುರುಜಿ, ಒಂದು ಅದ್ಭುತವಾದಂತಹ ಉಪಯೋಗ ಕೂಡ ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಗೆ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸುವಂತ ಸಮಯ ಕೂಡ ಬಂತು. ನಾಳಿನ ಸಂಚಿಕೆಯಲ್ಲಿ ನಮ್ಮ ಜೊತೆಲಿ ವಿಶೇಷ ಅತಿಥಿ ಒಬ್ರು ಬರ್ತಾ ಇದ್ದಾರೆ, ಚಂದ್ರಶೇಖರ್ ಅವರು. ಖಂಡಿತ ಅವ್ರ ಜೊತೆ ಕೂಡ ಸಾಕಷ್ಟು ವಿಷಯಗಳನ್ನ ಕೂಡ ಮಾತನಾಡೋಣ. ಹಾಗೇನೆ ಶಿವಮೊಗ್ಗದಲ್ಲಿ ಜೂನ್ 24, ಬೆಳಗಾಂ ಜುಲೈ 8, ಬೆಂಗಳೂರು ಜುಲೈ 22, ಮೈಸೂರು ಆಗಸ್ಟ್ 5ನೇ ತಾರೀಕು. ಡೇಟ್ಸ್ ಗಳನ್ನ ಹೇಳಿದ್ದೀನಿ. ನಕ್ಷತ್ರ ನಾಡಿ ದಿನೇಶ್ ಅಂತ ಯೂಟ್ಯೂಬ್ ಅಲ್ಲಿ ಹೋಗಿ ಸರ್ಚ್ ಮಾಡಿ ನಮ್ಮ ಚಾನೆಲ್ ನ ಲೈಕ್ ಕೂಡ ಮಾಡಬಹುದು, ಸಬ್ಸ್ಕ್ರೈಬ್ ಕೂಡ ಮಾಡಬಹುದು ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ. ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.